ನೋಡಿ, ನಿನ್ನೆ ಗದಗ್ನಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಪತ್ತಾರ್ ಒಂದು ಅತ್ಯದ್ಭುತವಾದಂತಹ ವರದಿಯನ್ನು ನೀಡಿದರು. ಆನ್ಲೈನ್ ಗ್ಯಾಂಬ್ಲಿಂಗ್ ಏನು ಅಡ್ಡಗಳ ಮೇಲೆ ನೇರವಾಗಿ ದಾಳಿಯನ್ನ ಮಾಡಿ ಮೈ ಚಳಿ ಬಿಡಿಸುವಂತ ಕೆಲಸವನ್ನ ನಮ್ಮ ಮಂಜುನಾಥ್ ಮಾಡಿದರು. ಇಲ್ಲಿ ಈಗ ಮತ್ತೊಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಮೀಟರ್ ಬಡ್ಡಿ ದಂಧೆಯವರು, ಈ ಮೀಟರ್ ಬಡ್ಡಿ ದಂಧೆಯ ಎಗ್ಗಿಲ್ಲದಂತಹ ಕೆಲಸ ಆ ಗದಗ್ ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ, ಮುಂದುವರೆದ ಭಾಗ ಮತ್ತೆ ಏನೆಲ್ಲ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಗದಗ್ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರರು ಅಟ್ಟಹಾಸ ಮಿತಿ ಮೀರಿದೆ. ಮಿಸ್ಕಿನ್ ಯಲ್ಲಪ್ಪನಿಂದ ಮತ್ತೊಂದು ಅಟ್ಟಹಾಸ. ಈ ಹಿಂದೆ ಈ ಮಿಸ್ಕಿನ್ ಯಲ್ಲಪ್ಪನ ಅವಾಂತರವನ್ನು ನಾವು ಹೇಳಿದ್ವಿ. 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸ್ಕೊಂಡಿದ್ದಾನೆ ಯಲ್ಲಪ್ಪ. ರಿವಾಲ್ವರ್ ತೋರಿಸಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೇಮಲತಾ ಜೈನ್ ಅನ್ನೋ ಮಹಿಳೆಯಿಂದ ಈ ಆರೋಪ ಕೇಳಿ ಬಂದಿದೆ ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ. ಕಳೆದ ತಿಂಗಳ ಯಲ್ಲಪ್ಪ ಮಿಸ್ಕಿನ್ ಮನೆ ಮೇಲೆ ರೇಡ್ ಆಗಿತ್ತು. ಪೊಲೀಸರ ದಾಳಿಯ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ, ಬರೋಬ್ಬರಿ 5 ಕೋಟಿ ಚಿನ್ನ ಎಲ್ಲವೂ ಸಿಕ್ಕಿತು ಈತನ ಮನೆಯಲ್ಲಿ. ಸೊ ಈಗ ಇದೇ ಯಲ್ಲಪ್ಪ ಮಿಸ್ಕಿನ್ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು 15 ಗುಂಟೆ ಜಮೀನನ್ನ ಬರೆಸ್ಕೊಂಡಿದ್ದಾನಂತೆ. ರಿವಾಲ್ವರ್ ತೋರಿಸಿ ಹೆದರಿಸಿ ಬೆದರಿಸಿ. ಮಿಸ್ಕಿನ್ ಅವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾಯ್ತು. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಎತ್ಕೊಂಡ್ಬರ್ತೀವಿ ನೋಡಿ ನೀವು ಹೆಂಗ್ ಮಾಡ್ತೀರಿ. ನಾವು 3 ತಿಂಗಳ ನಮ್ಮ ಅಪ್ಪರ ಬಡ್ಡಿ ಕೊಟ್ಟಿದ್ರಿ. ನಾವು ನಿಂಗಪ್ಪ ಬಸಪ್ಪ ಹುಂಬಿ ಅಂತ ಹೇಳ್ರಿ 15 ಗುಂಟೆ ಜಾಗ ಇಡ್ತಿದ್ವಿ. ಆಮೇಲೆ ಅವರು ನಮ್ಮಪ್ಪರ 2ನೇ ತಾರೀಕಿಗೆ ಫೋನ್ ಮಾಡಿದ್ರಿ, 2 ಜೂನ್ 2020ಕ್ಕೆ ಹೆಂಗ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀನಿ, ನಮ್ಮ ಅಪ್ಪರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪರ ಒಂಥರ ಶಾಕ್. ಫೆಬ್ರವರಿ ಮೊದಲ ಮತ್ತು 2ನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ. ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟ. ನೋಡಿ, ನಿನ್ನೆ ಗದಗ್ನಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಪತ್ತಾರ್ ಒಂದು ಅತ್ಯದ್ಭುತವಾದಂತಹ ವರದಿಯನ್ನು ನೀಡಿದರು. ಆನ್ಲೈನ್ ಗ್ಯಾಂಬ್ಲಿಂಗ್ ಏನು ಅಡ್ಡಗಳ ಮೇಲೆ ನೇರವಾಗಿ ದಾಳಿಯನ್ನ ಮಾಡಿ ಮೈ ಚಳಿ ಬಿಡಿಸುವಂತ ಕೆಲಸವನ್ನ ನಮ್ಮ ಮಂಜುನಾಥ್ ಮಾಡಿದರು. ಇಲ್ಲಿ ಈಗ ಮತ್ತೊಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಮೀಟರ್ ಬಡ್ಡಿ ದಂಧೆಯವರು, ಈ ಮೀಟರ್ ಬಡ್ಡಿ ದಂಧೆಯ ಎಗ್ಗಿಲ್ಲದಂತಹ ಕೆಲಸ ಆ ಗದಗ್ ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ, ಮುಂದುವರೆದ ಭಾಗ ಮತ್ತೆ ಏನೆಲ್ಲ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಗದಗ್ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರರು ಅಟ್ಟಹಾಸ ಮಿತಿ ಮೀರಿದೆ. ಮಿಸ್ಕಿನ್ ಯಲ್ಲಪ್ಪನಿಂದ ಮತ್ತೊಂದು ಅಟ್ಟಹಾಸ. ಈ ಹಿಂದೆ ಈ ಮಿಸ್ಕಿನ್ ಯಲ್ಲಪ್ಪನ ಅವಾಂತರವನ್ನು ನಾವು ಹೇಳಿದ್ವಿ. 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸ್ಕೊಂಡಿದ್ದಾನೆ ಯಲ್ಲಪ್ಪ. ರಿವಾಲ್ವರ್ ತೋರಿಸಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೇಮಲತಾ ಜೈನ್ ಅನ್ನೋ ಮಹಿಳೆಯಿಂದ ಈ ಆರೋಪ ಕೇಳಿ ಬಂದಿದೆ ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ. ಕಳೆದ ತಿಂಗಳ ಯಲ್ಲಪ್ಪ ಮಿಸ್ಕಿನ್ ಮನೆ ಮೇಲೆ ರೇಡ್ ಆಗಿತ್ತು. ಪೊಲೀಸರ ದಾಳಿಯ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ, ಬರೋಬ್ಬರಿ 5 ಕೋಟಿ ಚಿನ್ನ ಎಲ್ಲವೂ ಸಿಕ್ಕಿತು ಈತನ ಮನೆಯಲ್ಲಿ. ಸೊ ಈಗ ಇದೇ ಯಲ್ಲಪ್ಪ ಮಿಸ್ಕಿನ್ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು 15 ಗುಂಟೆ ಜಮೀನನ್ನ ಬರೆಸ್ಕೊಂಡಿದ್ದಾನಂತೆ. ರಿವಾಲ್ವರ್ ತೋರಿಸಿ ಹೆದರಿಸಿ ಬೆದರಿಸಿ. ಮಿಸ್ಕಿನ್ ಅವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾಯ್ತು. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಎತ್ಕೊಂಡ್ಬರ್ತೀವಿ ನೋಡಿ ನೀವು ಹೆಂಗ್ ಮಾಡ್ತೀರಿ. ನಾವು 3 ತಿಂಗಳ ನಮ್ಮ ಅಪ್ಪರ ಬಡ್ಡಿ ಕೊಟ್ಟಿದ್ರಿ. ನಾವು ನಿಂಗಪ್ಪ ಬಸಪ್ಪ ಹುಂಬಿ ಅಂತ ಹೇಳ್ರಿ 15 ಗುಂಟೆ ಜಾಗ ಇಡ್ತಿದ್ವಿ. ಆಮೇಲೆ ಅವರು ನಮ್ಮ ಅಪ್ಪರ 2ನೇ ತಾರೀಕಿಗೆ ಫೋನ್ ಮಾಡಿದ್ರಿ, 2 ಜೂನ್ 2020ಕ್ಕೆ ಹೆಂಗ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀನಿ, ನಮ್ಮ ಅಪ್ಪರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪರ ಒಂಥರ ಶಾಕ್. ಫೆಬ್ರವರಿ ಮೊದಲ ಮತ್ತು 2ನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ. ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟ. ನೋಡಿ, ನಿನ್ನೆ ಗದಗ್ನಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಪತ್ತಾರ್ ಒಂದು ಅತ್ಯದ್ಭುತವಾದಂತಹ ವರದಿಯನ್ನು ನೀಡಿದರು. ಆನ್ಲೈನ್ ಗ್ಯಾಂಬ್ಲಿಂಗ್ ಏನು ಅಡ್ಡಗಳ ಮೇಲೆ ನೇರವಾಗಿ ದಾಳಿಯನ್ನ ಮಾಡಿ ಮೈ ಚಳಿ ಬಿಡಿಸುವಂತ ಕೆಲಸವನ್ನ ನಮ್ಮ ಮಂಜುನಾಥ್ ಮಾಡಿದರು. ಇಲ್ಲಿ ಈಗ ಮತ್ತೊಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಮೀಟರ್ ಬಡ್ಡಿ ದಂಧೆಯವರು, ಈ ಮೀಟರ್ ಬಡ್ಡಿ ದಂಧೆಯ ಎಗ್ಗಿಲ್ಲದಂತಹ ಕೆಲಸ ಆ ಗದಗ್ ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ, ಮುಂದುವರೆದ ಭಾಗ ಮತ್ತೆ ಏನೆಲ್ಲ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಗದಗ್ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರರು ಅಟ್ಟಹಾಸ ಮಿತಿ ಮೀರಿದೆ. ಮಿಸ್ಕಿನ್ ಯಲ್ಲಪ್ಪನಿಂದ ಮತ್ತೊಂದು ಅಟ್ಟಹಾಸ. ಈ ಹಿಂದೆ ಈ ಮಿಸ್ಕಿನ್ ಯಲ್ಲಪ್ಪನ ಅವಾಂತರವನ್ನು ನಾವು ಹೇಳಿದ್ವಿ. 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸ್ಕೊಂಡಿದ್ದಾನೆ ಯಲ್ಲಪ್ಪ. ರಿವಾಲ್ವರ್ ತೋರಿಸಿ
ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೇಮಲತಾ ಜೈನ್ ಅನ್ನೋ ಮಹಿಳೆಯಿಂದ ಈ ಆರೋಪ ಕೇಳಿ ಬಂದಿದೆ. ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ ಕಳೆದ ತಿಂಗಳ ಯಲ್ಲಪ್ಪ ಮಿಸ್ಕಿನ್ ಮನೆ ಮೇಲೆ ರೇಡ್ ಆಗಿತ್ತು. ಪೊಲೀಸರ ದಾಳಿಯ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ, ಬರೋಬ್ಬರಿ 5 ಕೋಟಿ ಚಿನ್ನ ಎಲ್ಲವೂ ಸಿಕ್ಕಿತು ಈತನ ಮನೆಯಲ್ಲಿ. ಸೊ ಈಗ ಇದೇ ಯಲ್ಲಪ್ಪ ಮಿಸ್ಕಿನ್ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು 15 ಗುಂಟೆ ಜಮೀನನ್ನ ಬರೆಸ್ಕೊಂಡಿದ್ದಾನಂತೆ. ರಿವಾಲ್ವರ್ ತೋರಿಸಿ ಹೆದರಿಸಿ ಬೆದರಿಸಿ. ಮಿಸ್ಕಿನ್ ಅವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾತು. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ತಗೊಂಡ್ಬರ್ತೇವೆ ನೋಡಿ ನೀವು ಹೆಂಗ್ ಮಾಡ್ತೀರಿ. ನಾವು 3 ತಿಂಗಳ ನಮ್ಮ ಅಪ್ಪಾರ ಬಡ್ಡಿ ಕೊಟ್ಟಿದ್ರಿ. ನಾವು ನಿಂಗಪ್ಪ ಬಸಪ್ಪ ಹುಂಬಿ ಅಂತ ಹೇಳ್ರಿ 15 ಗುಂಟೆ ಜಾಗ ಇಡ್ತಿದ್ವಿ. ಆಮೇಲೆ ಅವರು ನಮ್ಮಪ್ಪಾರ 2ನೇ ತಾರೀಕಿಗೆ ಫೋನ್ ಮಾಡಿದ್ರಿ, 2 ಜೂನ್ 2020 ಹೆಂಗ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪಾರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀನಿ, ನಮ್ಮ ಅಪ್ಪಾರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪಾರ ಒಂಥರ ಫೆಬ್ರವರಿ ಮೊದಲ ಮತ್ತು 2ನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ. ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟ. ನೋಡಿ, ನಿನ್ನೆ ಗದಗ್ನಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಪತ್ತಾರ್ ಒಂದು ಅತ್ಯದ್ಭುತವಾದಂತಹ ವರದಿಯನ್ನು ನೀಡಿದರು. ಆನ್ಲೈನ್ ಗ್ಯಾಂಬ್ಲಿಂಗ್ ಏನು ಅಡ್ಡಗಳ ಮೇಲೆ ನೇರವಾಗಿ ದಾಳಿಯನ್ನ ಮಾಡಿ ಮೈಚಳಿ ಬಿಡಿಸುವಂತ ಕೆಲಸವನ್ನ ನಮ್ಮ ಮಂಜುನಾಥ್ ಮಾಡಿದ್ರು. ಇಲ್ಲಿ ಈಗ ಮತ್ತೊಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಮೀಟರ್ ಬಡ್ಡಿ ದಂಧೆಯವರು, ಈ ಮೀಟರ್ ಬಡ್ಡಿ ದಂಧೆಯ ಎಗ್ಗಿಲ್ಲದಂತಹ ಕೆಲಸ ಆ ಗದಗ್ ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ, ಮುಂದುವರೆದ ಭಾಗ ಮತ್ತೆ ಏನೆಲ್ಲ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಗದಗ್ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರರು ಅಟ್ಟಹಾಸ ಮಿತಿ ಮೀರಿದೆ. ಮಿಸ್ಕಿನ್ ಯಲ್ಲಪ್ಪನಿಂದ ಮತ್ತೊಂದು ಅಟ್ಟಹಾಸ. ಈ ಹಿಂದೆ ಈ ಮಿಸ್ಕಿನ್ ಯಲ್ಲಪ್ಪನ ಅವಾಂತರವನ್ನು ನಾವು ಹೇಳಿದ್ವಿ. 6 ಲಕ್ಷಕ್ಕೆ 15 ಗುಂಟೆ ಜಾಗ ಬರೆಸ್ಕೊಂಡಿದ್ದಾನೆ ಯಲ್ಲಪ್ಪ. ರಿವಾಲ್ವರ್ ತೋರಿಸಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೇಮಲತಾ ಜೈನ್ ಅನ್ನೋ ಮಹಿಳೆಯಿಂದ ಈ ಆರೋಪ ಕೇಳಿ ಬಂದಿದೆ. ಯಲ್ಲಪ್ಪ ಮಿಸ್ಕಿನ್ ವಿರುದ್ಧ ಕಳೆದ ತಿಂಗಳ ಯಲ್ಲಪ್ಪ ಮಿಸ್ಕಿನ್ ಮನೆ ಮೇಲೆ ರೇಡ್ ಆಗಿತ್ತು. ಪೊಲೀಸರ ದಾಳಿಯ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿ, ಬರೋಬ್ಬರಿ 5 ಕೋಟಿ ಚಿನ್ನ ಎಲ್ಲವೂ ಸಿಕ್ಕಿತು ಈತನ ಮನೆಯಲ್ಲಿ. ಸೊ ಈಗ ಇದೇ ಯಲ್ಲಪ್ಪ ಮಿಸ್ಕಿನ್ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು 15 ಗುಂಟೆ ಜಮೀನನ್ನ ಬರೆಸ್ಕೊಂಡಿದ್ದಾನಂತೆ. ರಿವಾಲ್ವರ್ ತೋರಿಸಿ ಹೆದರಿಸಿ ಬೆದರಿಸಿ. ಮಿಸ್ಕಿನ್ ಅವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. ಇಸ್ಕೊಂಡಿದ್ದಕ್ಕೆ ಹೊಳ್ ಕೊಳ್ಳಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾತು. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ತಗೊಂಡ್ಬರ್ತೇವೆ ನೋಡಿ ನೀವು ಹೆಂಗ್ ಮಾಡ್ತೀರಿ. ನಾವು 3 ತಿಂಗಳ ನಮ್ಮ ಅಪ್ಪಾರ ಬಡ್ಡಿ ಕೊಟ್ಟಿದ್ರಿ. ನಾವು ನಿಂಗಪ್ಪ ಬಸಪ್ಪ ಹುಂಬಿ ಅಂತ ಹೇಳ್ರಿ 15 ಗುಂಟೆ ಜಾಗ ಇಡ್ತಿದ್ವಿ. ಆಮೇಲೆ ಅವರು ನಮ್ಮ ಅಪ್ಪಾರ 2ನೇ ತಾರೀಕಿಗೆ ಫೋನ್ ಮಾಡಿದ್ರಿ, 2 ಜೂನ್ 2020 ಹೆಂಗ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪಾರನ್ನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗ ಅಂತ. ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀನಿ, ನಮ್ಮ ಅಪ್ಪಾರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪಾರ ಒಂಥರ ಫೆಬ್ರವರಿ ಮೊದಲ ಮತ್ತು 2ನೇ ವಾರದಲ್ಲಿ ಕೆಲವು ರೇಡ್ ಕೇಸ್ಗಳನ್ನು ಮಾಡಿದ್ವಿ. ಕೆಲವು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೀಟರ್ ಬಡ್ಡಿಗೆ ಸಂಬಂಧಪಟ್ಟ